ರಾಜ್ಯಕ್ಕೆ ಮೊದಲ ಹಂತದಲ್ಲಿ ಕೊರೋನಾ ಲಸಿಕೆಯು 7.95 ಲಕ್ಷ ವೈರ್ಗಳು ಬಂದಿವೆ. ಇದನ್ನು ಆನಂದರಾವ್ ವೃತ್ತದಲ್ಲಿರುವ ಸಂಗ್ರಹಾಗಾರದಲ್ಲಿ ಶೇಖರಣೆ ಮಾಡಿ ಇಡಲಾಗುವುದು ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಡ್ರಗ್ಸ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ ಕೋವಿಶೀಲ್ಡ್ ಲಸಿಕೆ ಈಗಾಗಲೇ ಪರವಾನಗಿ ನೀಡಿದೆ. ಕೇಂದ್ರ ಸರ್ಕಾರ 1.1 ಕೋಟಿ ಡೋಸ್ ಲಸಿಕೆ ಖರೀದಿ ಮಾಡಿದೆ. ಒಂದು ಡೋಸ್ಗೆ 210 ರೂಪಾಯಿ ನಿಗದಿ ಮಾಡಿದ್ದು, ಬೇರೆ ಯಾವ ದೇಶವೂ ಇಷ್ಟು ಕಡಿಮೆ ದರ ನಿಗದಿ ಮಾಡಿಲ್ಲ. ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಿಂದ ಲಸಿಕೆ ಖರೀದಿಸಲಾಗಿದೆ. ಲಸಿಕೆ ಖರೀದಿಗೆ ಒಟ್ಟು 231 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ. ರಾಜ್ಯಕ್ಕೆ ಮೊದಲ ಹಂತದಲ್ಲಿ 7.95 ಲಕ್ಷ ಕೋವಿಶೀಲ್ಡ್ ಲಸಿಕೆಗಳು ವೈಲ್ ಪೂರೈಕೆ ಆಗಲಿದೆ. ಪ್ರತಿ ಡೋಸ್ನಲ್ಲಿ 0.5 ml ಪ್ರಮಾಣವಿರುತ್ತದೆ. ಒಂದು ವೈಲ್ನಲ್ಲಿ 10 ಮಂದಿಗೆ ಲಸಿಕೆ ನೀಡಬಹುದು. ಮೊದಲ ಡೋಸ್ ಪಡೆದ 28 ದಿನಗಳ ಬಳಿಕ ಎರಡನೇ ಡೋಸ್ ಪಡೆಯಬೇಕು. ಲಸಿಕೆಯಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪತ್ತಿಯಾಗುತ್ತದೆ. ಇದು ಸಂಪೂರ್ಣ ಸುರಕ್ಷಿತ ಎಂದರು. ಇದು ಮಾರಾಟಕ್ಕಲ್ಲ ಎಂದು ಲಸಿಕೆಯ ವೈಲ್ನಲ್ಲಿ ಬರೆಯಲಾಗಿದೆ. ಆರೋಗ್ಯ ಕ್ಷೇತ್ರದ ಸಿಬ್ಬಂದಿ, ಕೊರೋನಾ ನಿಯಂತ್ರಣ ಮಾಡುವ ಅಧಿಕಾರಿ, ಸಿಬ್ಬಂದಿ ಲಸಿಕೆ ನೀಡಲಾಗುತ್ತದೆ. ಈ ಎಲ್ಲಾ ಪ್ರಕ್ರಿಯೆ ಮಾರ್ಗಸೂಚಿ ಪ್ರಕಾರ ನಡೆಯಲಿದೆ. ಲಸಿಕೆ ಪಡೆದ ಬಳಿಕ ಅವರ ಮೇಲೆ ಕೆಲ ಸಮಯದವರೆಗೂ ಸೂಕ್ಷ್ಮವಾಗಿ ನಿಗಾ ಇರಿಸಲಾಗುತ್ತದೆ ಎಂದರು. ಅಂಗವಾಗಿ ರಾಜ್ಯದ ಎಲ್ಲ ಯುವ ಸ್ನೇಹಿತರಿಗೆ, ಇಡೀ ನಾಡಿನ ಜನರಿಗೆ ಶುಭಾಶಯಗಳನ್ನು ಕೋರ್ತೇನೆ. ಅದೇ ರೀತಿ ಇವತ್ತು ಅದಕ್ಕೆ ಪ್ರತೀಕವಾಗಿ ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತೇವೆ. ಹಾಗಾಗಿ ನಮ್ಮೆಲ್ಲ ಯುವಕರು ಕೂಡ ಪ್ರಗತಿದಾಯಕವಾಗಿರ್ತಕ್ಕಂತಹ ಆಲೋಚನೆಗಳು, ರಚನಾತ್ಮಕವಾದಂಥ ಆಲೋಚನೆಗಳಿಂದ ಈ ದೇಶವನ್ನು ಕಟ್ಟುವಂಥ ಕೆಲಸ ಮಾಡಲಿ ಅಂತೇಳಿ ಕರೆಯನ್ನು ಕೊಡ್ತೇನೆ. ಮೊದಲನೇದು. ಎರಡನೇದು, ಈಗ ತಮಗೆ ಗೊತ್ತಿದೆ, DCGI ಡ್ರಗ್ಸ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ ಕೋವಿಶೀಲ್ಡ್ಗೆ ಈಗಾಗಲೇ ಪರವಾನಗಿ ಕೊಟ್ಟಿರೋದ್ರಿಂದ ಕೇಂದ್ರ ಸರ್ಕಾರ ಈಗ ಒಟ್ಟು 1.1 ಕೋಟಿ ಡೋಸಸ್ಸನ್ನು ಖರೀದಿ ಮಾಡಿದೆ. ಇಡೀ ಜಗತ್ತಿನಲ್ಲಿ ಇಷ್ಟು ಕಡಿಮೆ ದರದಲ್ಲಿ ನಿಗದಿ ಮಾಡಿರ್ತಕ್ಕಂಥ ಬೇರೆ ಸರ್ಕಾರ ಇನ್ಯಾವುದೂ ಇಲ್ಲ ದೇಶದಲ್ಲಿ, ಇಡೀ ವಿಶ್ವದಲ್ಲಿ. 210 ರೂಪಾಯಿ ಒಂದು ಡೋಸ್ಗೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಪುಣೆಯಲ್ಲಿ ಏನಿದೆ ಸೀರಮ್ ಇನ್ಸ್ಟಿಟ್ಯೂಟು, ಅವ್ರ ಹತ್ರ 210 ರೂಪಾಯಿಗೆ ಖರೀದಿ ಮಾಡಿದೆ ಒಂದು ಡೋಸಿಗೆ. ಅದರಲ್ಲಿ ಕೂಡ 10 ರೂಪಾಯಿ GST ಕೂಡ ಸೇರಿ, GST ಇಸ್ ಆಲ್ಸೋ ಇನ್ಕ್ಲೂಡೆಡ್. ಸೊ 231 ಕೋಟಿ ರೂಪಾಯಿ ಆಗಿದೆ ಇದಕ್ಕೆ. ಮತ್ತು ಪ್ರತಿಯೊಂದು ಡೋಸು ಕೂಡ ಇವತ್ತು ಒಬ್ಬರಿಗೆ ಕೊಡುವಂಥ ಡೋಸು 0.5 ml. ಒಂದು ವೈಲ್ ಆಫ್ ವ್ಯಾಕ್ಸಿನ್ನಲ್ಲಿ 10 ಡೋಸ್ ಇರುತ್ತೆ, 10 ಜನರಿಗೆ ಕೊಡ್ಬೋದು. ಅಂದರೆ ಒಂದು ವೈಲಲ್ಲಿ 5 ml ಇರುತ್ತೆ ಅನ್ನೋದು ಅರ್ಥ ಆಗಿದೆ. One vial contains 5 ml and every dose has 0.5 ml. So in each vial of vaccine you can give it to 10 people. ಫಸ್ಟ್ ಡೋಸ್ 28 ದಿವಸ ಆದಮೇಲೆ, ಫಸ್ಟ್ ಡೋಸ್ ತೆಗೆದುಕೊಂಡು 28 ದಿವಸ ಆದಮೇಲೆ ಎರಡನೇ ಡೋಸನ್ನು ತೆಗೆದುಕೋಬೇಕಾಗ್ತದೆ. ಈ ಲಸಿಕೆಯಿಂದ ಏನಾಗ್ತದೆ, ಇಮ್ಯುನೋಜೆನಿಸಿಟಿ ಡೆವಲಪ್ ಆಗುತ್ತೆ. ಅಂದರೆ ಇವತ್ತು ರೋಗ ನಿರೋಧಕ ಶಕ್ತಿ ದೇಹದಲ್ಲಿ ಉತ್ಪತ್ತಿ ಆಗ್ತದೆ. ಈ ರೋಗದ ವಿರುದ್ಧ, ಈ ಸೋಂಕಿನ ವಿರುದ್ಧ ಹೋರಾಡುವಂಥ ಶಕ್ತಿ ಮನುಷ್ಯನಲ್ಲಿ ಬರುತ್ತೆ. ಹಾಗಾಗಿ ಇದು ಸಂಪೂರ್ಣ ಸುರಕ್ಷಿತವಾಗಿರ್ತಕ್ಕಂತಹ ಲಸಿಕೆ ಅಂತೇಳಿ ಮತ್ತೊಮ್ಮೆ ಜನರಲ್ಲಿ ವಿಶ್ವಾಸ ಮೂಡಿಸುವಂಥ ಕೆಲಸ ಆಗಬೇಕಾಗಿದೆ. ಯಾರೂ ಕೂಡ ಆತಂಕ ಆಗಲಿ ಭಯ ಆಗಲಿ ಬೇಕಾಗಿಲ್ಲ. ಮತ್ತು ಈ ವೈಲ್ ಮೇಲೆ ಭಾಳ ಕ್ಲಿಯರ್ ಆಗಿ ಬರೆದಿದ್ದಾರೆ, ಇದು ಮಾರಾಟಕ್ಕಲ್ಲ, ಇದು ಬೇರೆ ಜನಸಾಮಾನ್ಯರು ತೆಗೆದುಕೊಳ್ಳೋದಲ್ಲ. ಈಗ ಪ್ರಾರಂಭದಲ್ಲಿ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಕೊರೋನಾ ವಿರುದ್ಧ ಹೋರಾಟ ಮಾಡಿದಂಥ ಕೆಲವು ಇಲಾಖೆಯ ಅಧಿಕಾರಿಗಳು ಮುಂದೆ ನಿಂತಿರ್ತಕ್ಕಂಥವರಿಗೆ ಇವತ್ತು ಗುರುತಿಸಿ ಅವ್ರಿಗೆ ಪ್ರಾರಂಭದಲ್ಲಿ ಕೊಡುವಂಥ ಕೆಲಸ ಆಗ್ತಾ ಇದೆ. ಅವ್ರು ಮಾತ್ರ ಪ್ರಾರಂಭದಲ್ಲಿ ತೆಗೆದುಕೋಬೇಕು. ಎಲ್ಲವೂ ಕೂಡ ಭಾಳ ಶಿಷ್ಟಾಚಾರದ ಪ್ರಕಾರನೇ ನಡೆಯುತ್ತೆ. ಮಾರ್ಗಸೂಚಿಯನ್ನು ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ. ಅದರಲ್ಲಿ ಏನಿದೆ,
ಆ ಕಂಪನಿಯವರು ಮತ್ತು ನಮ್ಮ ವ್ಯವಸ್ಥೆಗಳಲ್ಲಿ ಯಾರಿಗಾದರೂ ಒಂದು ಸಣ್ಣ ಅಡ್ಡ ಪರಿಣಾಮ ಆದರೂ ಕೂಡ ಅದನ್ನು ಕೂಡ ದಾಖಲಿಸ್ಕೋಬೇಕು. ಇದೆಲ್ಲ ಕೂಡ ದಾಖಲೆಗಳ ರೀತಿಯಲ್ಲಿ ಆಗ್ತದೆ. ಎಷ್ಟು ಜನರು ತೆಗೆದುಕೊಳ್ತಾರೆ ಒಂದು ವ್ಯವಸ್ಥೆಯಲ್ಲಿ ಅವರ ಎಲ್ಲ ವಿವರಣೆಗಳನ್ನು ತೆಗೆದುಕೊಂಡು ಅರ್ಧ ಗಂಟೆ ಅಲ್ಲೇ ಇರಬೇಕಾಗ್ತದೆ ಅಬ್ಸರ್ವೇಷನ್ ರೂಮ್ನಲ್ಲಿ. ಪಂಚಾಯಿತಿಯಲ್ಲಿ ಕಾಗದ ಪತ್ರಗಳ ಸಮಿತಿ ಸಭೆ ವೇಳೆಯಲ್ಲಿ ಶಾಸಕ ಸಾರಾ ಮಹೇಶ್ ಹಾಗೂ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರ್ ನಡುವೆ ಪ್ರತಿ ಮಾತಿನ ಮುಸುಕಿನ ಗುದ್ದಾಟ ನಡೆಯಿತು. ಸಭೆಗೆ ಬಂದ ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರಿಗೆ ವೇದಿಕೆಯಲ್ಲಿ ಆಸನದ ವ್ಯವಸ್ಥೆ ಮಾಡಿರಲಿಲ್ಲ. ಹೀಗಾಗಿ ವೇದಿಕೆ ಮುಂಭಾಗದ ಕುರ್ಚಿಯಲ್ಲಿ ಡಿಸಿ ಕುಳಿತರು. ನಂತರ ಸಭೆ ಆರಂಭವಾದಾಗ ಜಿಲ್ಲಾಧಿಕಾರಿ ಮಾಸ್ಕ್ ಧರಿಸಿಯೇ ಮಾತು ಆರಂಭಿಸಿದರು. ಆಗ ನಿಮ್ಮ ಮಾತು ಕೇಳುತ್ತಿಲ್ಲ, ಮಾಸ್ಕ್ ತೆಗೆದು ಮಾತನಾಡಿ ಎಂದು ಸಾರಾ ಮಹೇಶ್ ಹೇಳಿದರು. ನಾನು ಮಾಸ್ಕ್ ತೆಗೆಯುವುದಿಲ್ಲ, ಮಾಸ್ಕ್ ತೆಗೆದು ಮಾತನಾಡಬಾರದು, ಅದಕ್ಕಾಗಿ ಮಾಸ್ಕ್ ತೆಗೆಯುವುದಿಲ್ಲ ಎಂದು ಸಾರಾ ಮಹೇಶ್ಗೆ ಡಿಸಿ ಪ್ರತಿ ನುಡಿದರು. ನಂತರ ಮಾತು ಮುಂದುವರಿಸಿದ ಡಿಸಿ ರೋಹಿಣಿ, ಈ ಸಭೆಯಲ್ಲಿ ನನಗೆ ಸಂಬಂಧಿಸಿದ ವಿಷಯಗಳ ಚರ್ಚೆ ಇಲ್ಲ, ಹಾಗಾಗಿ ನೀವು ಸಮ್ಮತಿಸಿದರೆ ನಾನು ಸಭೆಯಿಂದ ಹೊರಗೆ ಹೋಗುತ್ತೇನೆ ಎಂದರು. ನಿಮ್ಮನ್ನು ನಾವು ಸಭೆಗೆ ಕರೆದಿರಲಿಲ್ಲ, ಆದರೂ ತಾವು ಸಭೆಗೆ ಬಂದಿದ್ದೀರಿ, ಸಂತೋಷ. ಜಿಲ್ಲಾಧಿಕಾರಿಗಳೇ, ಜಿಲ್ಲೆಯ ಯಾವುದೇ ಸಭೆಯ ಮಾಹಿತಿ ಕೊಡುವುದು ಕರ್ತವ್ಯ, ಅದಕ್ಕೆ ಮಾಹಿತಿ ಕೊಟ್ಟಿದ್ದೇವೆ ಅಷ್ಟೇ ಎಂದು ಸಾರಾ ಮಹೇಶ್ ಟಾಂಗ್ ನೀಡಿದರು. ಮೈಸೂರಿಗೆ ಬಂದ ಕಾಗದ ಪತ್ರಗಳ ಸಮಿತಿಯನ್ನು ನೀವು ಸ್ವಾಗತಿಸಿಲ್ಲ, ಆದರೂ ಪರವಾಗಿಲ್ಲ, ಸಮಯ ಇದ್ದರೆ ಇರಿ, ಬೇರೆ ಕೆಲಸ ಇದ್ದರೆ ಹೋಗಿ ಎಂದು ಸಾರಾ ಮಹೇಶ್ ಹೇಳಿದರು. ಆಗ ತಕ್ಷಣವೇ ಜಿಲ್ಲಾಧಿಕಾರಿ ಹೊರ ನಡೆದರು. ನಮಸ್ಕಾರ ಸರ್, ನಾನು ರೋಹಿಣಿ ಜಿಲ್ಲಾಧಿಕಾರಿ ಮೈಸೂರು. ಒಂದು ಮನವಿ ಏನಂದರೆ, ಇವತ್ತು ಕಾಗದ ಪತ್ರ ಸಮಿತಿನಲ್ಲಿ ಜಿಲ್ಲಾಧಿಕಾರಿ ಆಫೀಸ್ಗೆ ಸಂಬಂಧಪಟ್ಟಂತೆ ಯಾವುದೋ ಆಡಿಟ್ ಪ್ಯಾರಾಸ್ ಇಲ್ಲ. ಅದು ಜಿಲ್ಲಾಧಿಕಾರಿ ಬರಲಿ ಹೇಳಿದ್ದಾರೆ, ಬಂದು ನಾವು ಅನುಮತಿ ಕೊಟ್ಟಿದ್ರೆ ಇಲ್ಲ. ಮಾಸ್ಕ್ ತೆಗಿಯಲ್ಲ ಸರ್, ಮಾಸ್ಕ್ ತೆಗಿಬಾರ್ದು. ಇವತ್ತು ಕಾಗದ ಪತ್ರ ಸಮಿತಿ ಒಂದು ಇಲಾಖೆಯನ್ನ ನಾವು ಇವತ್ತೇನು ನಾವು ಕರೆದಿಲ್ಲ, ನಾವು ಅದಕ್ಕೆ ನಿಮಗೆ ನಾವು ಕೊಟ್ಟಿಲ್ಲ. ಲೆಟರ್ನಲ್ಲಿ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ಬೇಕು, ಜಿಲ್ಲೆಯಲ್ಲಿ ಯಾವುದೇ ಸಮಿತಿ ಬಂದಿರೋ ಗಮನ ತರಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಆದರೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲೆಯ ಈ ಸಭೆಗೆ ನಮ್ಮನ್ನ ಬಂದಿದ್ದು ಸಂತೋಷ, ಅದು ನಾವು ಕಡ್ಡಾಯವಾಗಿ ಮಾಡಿದ್ದೀವಿ ಅಂತ ಹೇಳಿ. ಆದರೆ ನಾವು ಇಲ್ಲಿ ಬರುವಂಥದ್ದು ವಿಧಾನಸಭಾ ಅಧ್ಯಕ್ಷರ ಪರವಾಗಿ ಈ ಸಮಿತಿ ಬರುವಂಥದ್ದು. ಅದಕ್ಕೆ ತಮಗೆ ಏನೇ ವಿಚಾರ ಆಯಿತು ನೀವು ಜಿಲ್ಲಾಧಿಕಾರಿಗಳು ನಮಗೆ ಗಮನಿಸತಕ್ಕಂಥದ್ದು. ನೀವು ಈ ಕಮಿಟಿ ಬರುವಂಥವ್ರನ್ನ ಸ್ಪೀಕರ್ ಅವರ ಪರವಾಗಿ ಬರುವಂಥ ಸಮಿತಿ ಇದು. ನೀವು ಬೇರೆ ಜಿಲ್ಲೆಗೂ ಮುಗಿಸುವ ಕೆಲಸ ಮಾಡಿದ್ದೀರಿ, ಅದರಿಂದ ಇದ್ರ ಬಗ್ಗೆ ಅನುಭವ ಇದೆ. ಇನ್ನು ಯಾವುದೇ ತಾಲೂಕಿನ ಎಸಿ ಆಗಲಿ ತಹಶೀಲ್ದಾರ್ ಆಗಲಿ ಯಾರು ನಿಮ್ಮಿಂದ ಅಧಿಕಾರಿಗಳು ಬರೋದಿಲ್ಲ. ನಿಮ್ಮ ಪಾಪ ನಾವು ಕಂಪಲ್ಸರಿ ಮಾಡಿದ್ರು ಬಂದಿರ್ತೀವಿ, ಬಟ್ ಹೇಗಾಗುತ್ತೆ ಇಷ್ಟು ಜನ ಸೀನಿಯರ್ಸ್ ಮೆಂಬರ್ಸ್ ಇದ್ದಾರೆ, ನೀವು ಇಷ್ಟು ಮಾಡಬೇಕು. ನಿಮ್ಮ ಎಸ್ ಪಿ, ನಿಮ್ಮ ಡಿ ಸಿ, ನಿಮ್ಮ ಎಸ್ ಪಿ ಬರಲ್ಲ, ಕಮಿಷನರ್ ಹೌದು. ನಾವೇನು ಇಲ್ಲಿ ಯಾವ ಸಬ್ಜೆಕ್ಟ್ ಆಗೋದಿಲ್ಲ. ಚೇರ್ಮನ್ ಇದ್ದಾಗ ಚೇರ್ಮನ್ ಇಲ್ಲೇ ಇದ್ರೆ ನಾನು ವಿಷಯ ಚೇರ್ಮನ್ ನೀವು ಇರ್ತೀವಿ, ಅಲ್ಲಿ ಕಾರ್ಪೊರೇಷನ್ ಕಮಿಷನ್ ಬರ ಕೇಳಿದ್ದೀವಿ, ಅಲ್ಲಿ ಏನಾದ್ರು ನಿಮ್ಗೆ ಕಂಪಲ್ಸರಿಯಾಗಿ ಇಂಥ ವಿಚಾರ ಇದೆ ಅಂತ ಹೇಳಿದ್ರೆ ನಿಮ್ಗೆ ಬರ ಕೇಳ್ತೀವಿ. ಇಲ್ಲೇ ಇದ್ರೆ ಸಬ್ಜೆಕ್ಟ್ ಏನಿಲ್ಲ, ಬಂದಿದ್ರೆ ಸಂತೋಷ. ಅದರಲ್ಲಿ ನೀವು ಸಮಯ ಇದ್ರೆ ಇರ್ಬೋದು, ಸಮಯ ಇದೆ ಬೇಕಾದ್ರೆ ಹೊರಟು ತಮ್ಗೆ ಅವಶ್ಯಕತೆ ಇರ್ತಿದ್ರೆ ಅವ್ರು ಪರ್ಮಿಷನ್ ಕೊಡಿ. ಇದರ 2019-20 ಸಾಲಿನ ವಾರ್ಷಿಕೋತ್ಸವ, 2018-19 ಮತ್ತು 19-20 ಸಾಲಿನ ಲೆಕ್ಕ ಪರಿಶೋಧನಾ ವರದಿಗಳನ್ನು ವಿಧಾನಮಂಡಲಕ್ಕೆ ಸಲ್ಲಿಸುವುದು ವಿಳಂಬ ಆಗಿದೆ. ಅದಕ್ಕೆ ಕಾರಣ ಸಹಿತ ವಿವರಿಸಬೇಕು.
ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಪರೀಕ್ಷೆ ಬದಲು ಆನ್ಲೈನ್ ಪರೀಕ್ಷೆ ನಡೆಸುವಂತೆ ಒತ್ತಾಯಿಸಿ ಮೈಸೂರಿನಲ್ಲಿ ಕನ್ನಡ ಹೋರಾಟಗಾರ ಅಧ್ಯಕ್ಷ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಮೈಸೂರಿನ ಹಾರ್ಡಿಂಗ್ ವೃತ್ತದ ಬಳಿ ಜಮಾಯಿಸಿದ ವಿದ್ಯಾರ್ಥಿಗಳು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಪ್ರತಿಭಟನೆಯಲ್ಲಿ ತಾಂತ್ರಿಕ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಆಫ್ಲೈನ್ನಲ್ಲಿ ಪರೀಕ್ಷೆ ನಡೆಸಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಿಲುವು ಖಂಡನೀಯ. ಕೊರೋನಾ ಹಿನ್ನೆಲೆಯಲ್ಲಿ ಇದುವರೆಗೂ ಆನ್ಲೈನ್ ತರಗತಿಗಳನ್ನು ನಡೆಸಲಾಗಿದೆ. ಹಾಗಾಗಿ ಪರೀಕ್ಷೆಗಳನ್ನು ಕೂಡ ಆನ್ಲೈನ್ನಲ್ಲೇ ನಡೆಸಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ವಾಟಾಳ್ ನಾಗರಾಜ್ ಎಚ್ಚರಿಕೆ ನೀಡಿದರು. ಪ್ರತಿಭಟನೆ ಇಡೀ ರಾಜ್ಯದ ವಿದ್ಯಾರ್ಥಿಗಳ ಪರವಾಗಿ ಮೈಸೂರಿನಲ್ಲಿ ಇವತ್ತು ವಿದ್ಯಾರ್ಥಿಗಳು, ತಾಂತ್ರಿಕ ಶಿಕ್ಷಣದ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಆನ್ಲೈನ್ ಪರೀಕ್ಷೆ ಆಗಬೇಕು, ಆನ್ಲೈನ್ನಲ್ಲಿ ಆಫ್ಲೈನ್ ಬೇಡ ಅಂತ ಹೇಳಿ ತೀವ್ರವಾದಂಥ ಹೋರಾಟಕ್ಕೆ ಇಳಿದಿದ್ದಾರೆ. ನಾನು ಇಡೀ ರಾಜ್ಯಾದ್ಯಂತ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಸಂಪೂರ್ಣ ಬೆಂಬಲ ಇದೆ. ಆನ್ಲೈನ್ ಇವತ್ತು ಪರೀಕ್ಷೆ ಆಗಬೇಕಾದ್ದು ಸುಮಾರು 8 ತಿಂಗಳಿಂದ ಆನ್ಲೈನ್ನಲ್ಲಿ ಪರೀಕ್ಷೆ ಮಾಡಿದ್ರಿ. ನಿಮಗೆ ಆವಾಗ ತಾಂತ್ರಿಕ ತೊಂದರೆ ಕಾಣಲಿಲ್ವ? ನಿಮಗೆ ಏನು ಇವತ್ತು ಕಾಣ್ತಕ್ಕಂಥದ್ದು? ಇದು ನಿಜಕ್ಕೂ ಸರ್ಕಾರ ಮಾಡತಕ್ಕಂಥ ಘೋರ ಅನ್ಯಾಯ, ವಿದ್ಯಾರ್ಥಿಗಳ ಮೇಲೆ ದಬ್ಬಾಳಿಕೆ. ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಸರ್ಕಾರದ ಈ ಮೊಂಡುತನವನ್ನು ಒಪ್ಪೋದಿಲ್ಲ. ಸರ್ಕಾರದ ವಿರುದ್ಧ ತೀವ್ರವಾದ ಹೋರಾಟಕ್ಕೆ ನಾವು ತಯಾರಾಗಿದ್ದೇವೆ. ಆನ್ಲೈನ್ ಆಗಲೇಬೇಕು, ಆನ್ಲೈನ್ ಪರೀಕ್ಷೆ ಇರಲೇಬೇಕು. ಕೇಂದ್ರ ಕೃಷಿ ಕಾಯ್ದೆಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಈ ಮೂಲಕ ಕೃಷಿ ಕಾಯ್ದೆ ವಿರೋಧಿಸಿ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಜಯ ಸಿಕ್ಕಿದೆ. ಆದರೆ ಈ ವಿಚಾರವಾಗಿ ಪಟ್ಟು ಬಿಡದೆ ತನ್ನ ಆದೇಶಕ್ಕೆ ಅಂಟಿಕೊಂಡಿದ್ದ ಕೇಂದ್ರ ಸರ್ಕಾರಕ್ಕೆ ತೀವ್ರ ಹಿನ್ನಡೆಯಾಗಿದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬೊಬ್ಡೆ ನೇತೃತ್ವದಲ್ಲಿ 3 ನ್ಯಾಯಾಧೀಶರು ವಿಭಾಗೀಯ ಪೀಠ ಕೇಂದ್ರ ಸರ್ಕಾರದ ಕೃಷಿ ಮಸೂದೆಗೆ ತಡೆ ನೀಡಿದೆ. ಜೊತೆಗೆ ಕಾಯ್ದೆ ಬಗ್ಗೆ ಅಧ್ಯಯನ ನಡೆಸಿ ವರದಿ ನೀಡುವಂತೆ 4 ತಜ್ಞರ ಸಮಿತಿ ರಚಿಸಿದೆ. ಮುಂದಿನ ಆದೇಶ ಬರುವ ತನಕ 3 ಕೃಷಿ ಕಾಯ್ದೆಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಸಮಸ್ಯೆ ಇತ್ಯರ್ಥಪಡಿಸುವ ನಿಟ್ಟಿನಲ್ಲಿ ವರದಿ ನೀಡುವಂತೆ ನ್ಯಾಯಾಲಯ ಸಮಿತಿಗೆ ಸೂಚಿಸಿದೆ. ಇಷ್ಟಾದರೂ ಪ್ರತಿಭಟನೆ ನಡೆಸುವುದಾದರೆ ನಡೆಸಿ ಎಂದು ಕೋರ್ಟ್ ರೈತರಿಗೆ ಪರೋಕ್ಷವಾಗಿ ಎಚ್ಚರಿಕೆ ನೀಡಿದೆ. ಈ ಮೂಲಕ ಪಟ್ಟು ಬಿಡದೆ ಕಳೆದ 45 ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದ ರೈತರಿಗೆ ತಾತ್ಕಾಲಿಕ ಜಯ ಸಿಕ್ಕಿದಂತಾಗಿದೆ. ಆದರೆ ಕೇಂದ್ರ ಸರ್ಕಾರ ಮಾತ್ರ ತೀವ್ರ ಮುಖಭಂಗ ಅನುಭವಿಸಿದೆ.